ಫಾಸ್ಟ್ ನ್ಯೂಸ್ ಕನ್ನಡಗೆ ಸ್ವಾಗತ. ಕೋಲಾರದಲ್ಲಿ ಶಾಂತಿ ಸಮಿತಿ ಸಭೆ. ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವ ಹಜರತ್ ಕುತುಬ್ ಗೌರಿ ಮಸೀದಿಯಲ್ಲಿ ಪ್ರಕ್ರಿಯೆ ಸಂಸ್ಥೆ ವತಿಯಿಂದ ಕೋಲಾರ ಜಿಲ್ಲಾ ಶಾಂತಿ ಸಮಿತಿಯ ಮೌಲ್ಯಮಾಪನ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯನ್ನು ಪ್ರಕ್ರಿಯೆ ಸಂಸ್ಥೆಯ ನಿರ್ದೇಶಕರಾದ ವಿಕ್ಟರ್ ದಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಾಂತಿ ಸಮಿತಿಯು ಸಮಾನತೆ, ಭ್ರಾತೃತ್ವದ ಆಧಾರದ ಮೇಲೆ ಎಲ್ಲ ಸ್ಥಳಗಳಲ್ಲಿ ಶಾಂತಿ ಸಿಗಬೇಕೆಂದು ನಮ್ಮ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಯಂಗ್ ಇಂಡಿಯಾ ಹೋಳ್ಳಿ ನಾಗರಾಜ್ ಮಾತನಾಡಿ, ಪ್ರಕ್ರಿಯೆ ಸಂಸ್ಥೆಯು ಗ್ರಾಮೀಣ ಮತ್ತು ನಗರ ಮಟ್ಟದಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಕೆಲಸ ಮಾಡುತ್ತಿದೆ. ಅದರ ಮೂಲಕ ಶಾಂತಿ ಸಮಿತಿಯನ್ನು ಹುಟ್ಟುಹಾಕಿ ಒಂದಿಷ್ಟು ವಿಚಾರ ವಿನಿಮಯ, ಧರ್ಮಗಳಲ್ಲಿ ಇರುವ ಶಾಂತಿ ಸಂದೇಶ ಮತ್ತು ಅನ್ಯ ಧಾರ್ಮಿಕ ಮುಖಂಡರು ಸೇರಿ ಎಲ್ಲ ಧರ್ಮದ ಹಬ್ಬ ಹರಿದಿನಗಳನ್ನು ಮಾಡುವುದು ಮತ್ತು ಭಾಗವಹಿಸುವ ಮೂಲಕ ಸಹೋದರತ್ವ ಭಾವನೆಗಳನ್ನು ಬೆಳೆಸುವ ಕೆಲಸ ಮಾಡುತ್ತಿದೆ. ಜೊತೆಗೆ ಮಕ್ಕಳ ಮತ್ತು ಯುವ ಜನರಿಗೆ ಸಂವಿಧಾನ, ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸುವ ಕೆಲಸ ಮಾಡಬೇಕೆಂದು ಸಭೆಗೆ ತಿಳಿಸಿದರು. ಗಮನ ಶಾಂತಮ್ಮ ಮಾತನಾಡಿ, ಜಿಲ್ಲೆಯಲ್ಲಿ ಶಾಂತಿ, ಸೌಹಾರ್ದತೆ, ಬಹುತ್ವವನ್ನು ತರುವ ನಿಟ್ಟಿನಲ್ಲಿ ಸಮಿತಿ ಕೆಲಸ ಮಾಡುತ್ತಿದೆ. ಆದರೆ ಎಲ್ಲ ಧರ್ಮಗಳನ್ನು ಅರ್ಥ ಮಾಡಿಕೊಂಡು ಸಂವಿಧಾನದ ದಾರಿಯಲ್ಲಿ ನಡೆಯಬೇಕೆಂದು ತಿಳಿಸಿದರು. ಮಸೀದಿ ಮುಖಂಡರಾದ ಸೈಯದ್ ಅಮ್ನುಲ್ಲಾ ಮತ್ತು ಅಬ್ದುಲ್ ಕಯೂಮ್ ಮಾತನಾಡಿ, ಈ ನೆಲದಲ್ಲಿ ಯಾವ ಜಾತಿ ಧರ್ಮ ಇಲ್ಲ, ಎಲ್ಲರೂ ಒಂದಾಗಿ ಜೀವಿಸಬೇಕೆಂದು ಮತ್ತು ಎಲ್ಲ ಭಾರತದ ಮಕ್ಕಳು ಒಂದಾಗಬೇಕೆಂದು ತಿಳಿಸಿದರು. ಯುವ ಮುಖಂಡರಾದ ಮುಸ್ತಫಾ ಮಾತನಾಡಿ, ಶಾಂತಿ ಸಮಿತಿ ಮೊದಲಿಗೆ ಮಕ್ಕಳು, ಯುವ ಜನರಿಗೆ ಧರ್ಮಗಳ ಮಹತ್ವ ತಿಳಿಸಬೇಕು, ಅದಕ್ಕೆ ದೊಡ್ಡ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಕ್ರಿಯೆ ಸಂಸ್ಥೆಯ ಟೀಜ್ಡ್ ಗ್ರೇಸಿ, ಸಂಯೋಜಕಿ ಲಕ್ಷ್ಮಿ, ಸವಿತಾ, ಶಮ್ಸ್, ಮಲ್ಲಿಕಾ, ಸ್ಮಿತಾ ಮುಂತಾದವರು ಭಾಗವಹಿಸಿದರು. ವರದಿ ರೋನಕ್ ಅಲಿ ಖಾನ್, ಕೋಲಾರ. ಇವತ್ತು ದಿನದ ಕಾರ್ಯಕ್ರಮ ಒಂದು ನಾವು ಕೋಲಾರ ಜಿಲ್ಲೆಯಲ್ಲಿ ಶಾಂತಿ ಸಮಿತಿ ಮಾಡ್ಕೊಂಡಿದ್ವಿ. ಕಳೆದ 3 ವರ್ಷವಾಗಿ ಪ್ರತಿ ತಿಂಗಳು ಈ ತರ ಒಂದು ಮೀಟಿಂಗ್ ನಡೆಸ್ತಾ ಇದೆ. ಆದ್ರೆ ಈ ದಿನ ನಾವು ಈಗ ಮುಂದಿನ ವರ್ಷಗಳಲ್ಲಿ ಇನ್ನು ಹೇಗೆ ಎಲ್ಲ ಒಳ್ಳೆ ಇದು ಕಾರ್ಯಕ್ರಮ ಇಟ್ಕೊಂಡ್ರೆ ನಾವು ಈ ತರ ಒಳ್ಳೆ ಒಂದು ಮೆಸೇಜ್, ಆದ್ರೆ ಒಂದು ಶಾಂತಿ, ಪೀಸ್ ಎಲ್ಲರಿಗೂ ಹತ್ರ ಇರಬೇಕು ವೈಯಕ್ತಿಕವಾಗಿ, ಮತ್ತು ನಾವು ಇರುವ ಈ ಸಮಾಜದಲ್ಲಿ ಇರ್ಬೇಕಂತ ಒಂದು ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ಕುರಿ ಮೇಲೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಮೀಟಿಂಗ್ ಅಲ್ಲಿ ಬೇರೆ ಬೇರೆ NGOs ಹೆಡ್, ಡೈರೆಕ್ಟರ್ಸ್ ಮತ್ತು ಬೇರೆ ಬೇರೆ ಧರ್ಮದಿಂದ ಹಿರಿಯರು ಮತ್ತು ಮಹಿಳೆಯರು ರೆಪ್ರೆಸೆಂಟೇಟಿವ್ಸ್ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ನಮಸ್ಕಾರ, ನನ್ನ ಹೆಸರು ಹೋಳ್ಳಿ ನಾಗರಾಜ್, ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ. ನಾವು ಪ್ರಕ್ರಿಯೆ ಸಂಸ್ಥೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಶಾಂತಿ ಸಮಿತಿಯನ್ನ ಒಂದು ಪ್ರಾರಂಭ ಮಾಡಿದ್ವಿ. ಈ ಶಾಂತಿ ಸಮಿತಿ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ, ಧರ್ಮ ತಾರತಮ್ಯಗಳನ್ನ ನಿರ್ವಹಣೆ ಮಾಡಿ ಅದನ್ನ ಹೋಗ್ಲಾಡ್ಸೋದ್ರ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಪೀಸ್ ಅನ್ನ ತರಬೇಕು ಮತ್ತೆ ಶಾಂತಿಯನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನ ಮಾಡಿದ್ವಿ. ಈ ಸಮಿತಿ ಇವತ್ತು ಕರೆದಿರೋ ಉದ್ದೇಶ ಏನಂದ್ರೆ, ಏನು ಒಂದು ವರ್ಷದಲ್ಲಿ ನಾವು ಶಾಂತಿ ಕಮಿಟಿಯಿಂದ ಏನೇನು ಕೆಲಸ ಆಗಿದೆ, ಜೊತೆಲಿ ಏನ್ ಆಗ್ಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನ ಕರೆದಿದ್ವಿ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಒಂದು ಶಾಂತಿ ಕಮಿಟಿಯನ್ನ ಬಲವರ್ಧನೆಗೊಳ್ಳೋದ್ರ ಮೂಲಕ ಎಲ್ಲಾ ಜಾತಿ, ಎಲ್ಲಾ ಧರ್ಮದ ಸಮುದಾಯಗಳನ್ನ ಮುಟ್ಟೋದ್ರ ಮೂಲಕ ಅವರಿಗೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ ಮತ್ತೆ ಕರ್ತವ್ಯಗಳನ್ನ ತಿಳಿಸೋ ನಿಟ್ಟಿನಲ್ಲಿ ನಾವು ಈ ಒಂದು ಪೀಸ್ ಕಮಿಟಿಯಿಂದ ಮಾಡಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ. ಇದಕ್ಕೆ ನಮ್ಮ ಸೈಯದ್ ಸಾಹೇಬ್ರು ಮತ್ತೆ ಸೈಯದ್ ಅಮಾನುಲ್ಲಾ ಮತ್ತೆ ಕಲಿ ಸಾಹೇಬ್ರು ನಮ್ಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರಕ್ರಿಯೆ ಮತ್ತು ಶಾಂತಿ ಸಮಿತಿಯ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. अस्सलाम वालेकुम, एल्रिगू नमस्कार. आज जो है हजरत कुतुब गौरी रहमतुल्लाह अलैह मस्जिद में प्रक्रिया NGO की जानिब से जो है पीस कमेटी का इंतजाम किया गया था, जिसमें दीगर अलग अलग मजहबी खाई बुजुर्ग हजरात और जो है दीगर अलग अलग से NGO जो है यहाँ पर मिलकर जो है
पीस कमेटी को पीस आगे बढ़ाने के लिए और पीस को कैसा यानी शांति को एक अमन को कैसे कायम करना है बोलकर जो है इसके बारे में डिस्कशन किया और इसे जो है बढ़ाने के लिए भी डिस्कशन किया। इसमें जो है हमारे प्रक्रिया समझते के जो मेम्बरान थे उनके जेर निगरानी में हुआ और हजरत कुतुब गौरी रहमतुल्लाह अलैह दरगाह के मुतवली और मुजावर जनाब सैयद अमानुल्लाह साहब की सरपरस्ती में और हमारे मुजावर आरिफुल्लाह साहब की सरपरस्ती में जो है ये प्रोग्राम हुआ। इंशाअल्लाह आने वाले दिनों में जो है यहाँ बैठकर तय किया गया है कि एक बड़े पैमाने पे जो है इंशाअल्लाह अमन को कायम रखने के लिए भाईचारगी को कायम रखने के लिए एक बड़ा सा जो है कॉन्फ्रेंस करेंगे बोलकर तय हुआ है। इंशाअल्लाह आगे चलकर इसके बारे में आपको इसी मीडिया के जरिए बताया जाएगा। शुक्रिया, जज़ाकल्लाह। नहीं, एक पिछले 1 साल से जो है यही हजरत कुतुब गौरी रहमतुल्लाह अलैह मस्जिद में जो है इन लोगों को साथ में लेकर हमारे मुतवली सैयद अमानुल्लाह साहब करते आ रहे हैं। अभी इस साल जो है हमारे लंदन से आए हुए क्रिस्टीन जो है हमारे मेहमान खुसूसी जो है वो पिछले 1 साल जो है पिछले 1 साल से प्रक्रिया समझते के साथ और हमारे यंग इंडिया डेवलपमेंट और हमारे शांतम्मा के जो एनजीओ के साथ मिलकर जो है इसके बारे में जो है डिस्कस करते हुए अमन को शांति को कैसे बरकरार रखना है, भाईचारगी को कैसे आगे बढ़ाना है, किसी को कैसे बरकरार रखना है बोलकर हमारे मुतवली सैयद अमानुल्लाह साहब की कोशिश रही। पूरे 1 साल के बाद जो है आज जो है हमारे लंदन से आए हुए मेहमान जनाब क्रिस्टीन साहब हमारे साथ मौजूद है। इनके जेरे निगरानी में आने वाले दिनों में एक बड़े से बड़ा जो है कॉन्फ्रेंस कर जो है भाईचारगी और अमन को कायम रखने के बारे में प्रोग्राम करेंगे इंशाअल्लाह। तो इनका हमारे अमानुल्लाह साहब का और प्रक्रिया समझते का और जो भी यंग इंडिया डेवलपमेंट का इन सब का एक मोटो है कि आने वाले दिनों में जो है अल्हम्दुलिल्लाह अभी भी हिंदू मुस्लिम सिख ईसाई भाई की तरह ही है। आने वाले दिनों में जो है और इसमें जो है इजाफा करने के लिए और मजबूती से भाईचारगी को बढ़ाने के लिए जो है इसके वास्ते आगे चलकर काम करने वाले हैं। शुक्रिया, जज़ाकल्लाह।